ಇರಾನ್ ಮೇಲೆ ರಾತ್ರಿ ಇಡೀ ಮಿಸೈಲ್ಸ್ಗಳ ಸುರಿಮಳೆ ಸುರಿದಿದೆ. ನೋಡಿ, ಇರಾನ್ ಹಾಗೆ ಇಸ್ರೇಲ್ ನಡುವೆ ನಡೀತಾ ಇರುವಂತಹ ಯುದ್ಧ 8ನೇ ದಿನಕ್ಕೆ ಕಾಲಿಟ್ಟಿರೋದು. 60 ಫೈಟರ್ ಜೆಟ್ಗಳಿಂದ ಇಸ್ರೇಲ್ ದಾಳಿ ನಡೆಸಿದೆ. ಸೊರೋಕಾ ಆಸ್ಪತ್ರೆಯ ಮೇಲೆ ದಾಳಿಗೆ ಪ್ರತೀಕಾರದ ಅಟ್ಯಾಕ್ ಅನ್ನು ಮಾಡಿದೆ. ರಾತ್ರಿ ಇಡೀ ಮಿಸೈಲ್ಸ್ಗಳಿಂದ ದಾಳಿಯನ್ನ ಮಾಡಿದೆ ಇಸ್ರೇಲ್. ಒಂದು ಕಡೆ ಇರಾನ್ನ ದಾಳಿಯಿಂದಾಗಿ ಸಾಕಷ್ಟು ಕಟ್ಟಡಗಳು ಧ್ವಂಸವಾಯಿತು. ಅದರಲ್ಲೂ ಜನವಸತಿ ಪ್ರದೇಶಗಳನ್ನೇ ಟಾರ್ಗೆಟ್ ಮಾಡಿದಂತಹ ಇರಾನ್ ಸಾಕಷ್ಟು ಪ್ರಮಾಣದಲ್ಲಿ ಯುದ್ಧವನ್ನು ಮಾಡ್ತಾ ಇರುವಂತಹ ಕಾರಣಕ್ಕೆ ಹಾಗೆ ಇರಾನ್ನಲ್ಲಿ ಮೃತಪಟ್ಟವರ ಸಂಖ್ಯೆ ಈಗ 657ಕ್ಕೆ ಏರಿಕೆ ಆಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ನಿನ್ನೆ 500ರ ಆಸುಪಾಸು ಅನ್ನುವಂಥದ್ದು ಗೊತ್ತಾಗ್ತಾ ಇತ್ತು. ಇವತ್ತದು 657, ಹತ್ತತ್ರ 700 ಮಂದಿ. ಅದರಲ್ಲಿ 263 ಮಂದಿ ನಾಗರಿಕರು ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. 657 ಮಂದಿ ಮೃತಪಟ್ಟಿದ್ದಾರೆ ಅನ್ನುವಂಥದ್ದು ಇರಾನ್ನಿಂದ ಅಧಿಕೃತವಾಗಿ ಪ್ರಕಟ ಆಗಿರುವಂಥ ಸಂಗತಿ. 657ರಲ್ಲಿ ನಾಗರಿಕರು ಸುಮಾರು 250ಕ್ಕಿಂತ ಹೆಚ್ಚಿನ ಮಂದಿ ಇದ್ದಾರೆ. ಆಮೇಲೆ 164 ಭದ್ರತಾ ಸಿಬ್ಬಂದಿ. ಆಮೇಲೆ ಇದನ್ನು ಹೊರತುಪಡಿಸಿ ಅವರ ಪರಮಾಣು ವಿಜ್ಞಾನಿಗಳು ಯಾರ್ಯಾರು, ಆಮೇಲೆ ಸೇನಾಗೆ ಸಂಬಂಧಪಟ್ಟಂಥ ಪ್ರಮುಖ ಸೇನಾಧಿಕಾರಿಗಳು, ಹೀಗೆ ಆ ಲಿಸ್ಟ್ ಕೂಡ ಬಹಳ ದೊಡ್ಡದಿದೆ. ಆಮೇಲೆ ವಿಷಯ ಅಂತ ಅಂದರೆ ಇಲ್ಲಿ ಇರಾನ್ ನಡೆಸುವಂಥ ದಾಳಿ ಇದೆಯಲ್ಲ, ಬಹಳ ಖಂಡಾಂತರ ಕ್ಷಿಪಣಿಗಳನ್ನು ಬಳಸ್ತಾ ಇದೆ ಇರಾನ್.